ಇನ್ನು ಸಿದ್ದರಾಮಯ್ಯಗೆ ಕಾಡ್ತಿದ್ಯಾ ಪುತ್ರನ ಸೋಲಿನ ಭಯ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೇ ನಿಖಿಲ್ ಮಂಡ್ಯದಲ್ಲಿ ಸೋತಿದ್ರು. ಸಿದ್ದರಾಮಯ್ಯಗೂ ಕೂಡ ಈಗ ಯತೀಂದ್ರ ಅವ್ರನ್ನೇನಾದ್ರೂ ಲೋಕಸಭೆಗೆ ನಿಲ್ಲಿಸಿದ್ರೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಗೆಲ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲ ಇರೋ ಹಾಗಿದೆ. ಯತೀಂದ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿರುವಂತ ಸಿದ್ದರಾಮಯ್ಯ ವರುಣಾ ಕ್ಷೇತ್ರವನ್ನು ಕೂಡ ತಂದೆಗಾಗಿ ಬಿಟ್ಕೊಟ್ಟಿದ್ರು ಯತೀಂದ್ರ. ಇದರಿಂದ ಸಾಕಷ್ಟು ರೀತಿಯ ಸರ್ವೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿಸ್ತಿದ್ದಾರೆ. ಮೈಸೂರು ಕ್ಷೇತ್ರದ ಬಗ್ಗೆ ಸರ್ವೆ ಮಾಡಿಸಿರುವಂತ ಸಿದ್ದರಾಮಯ್ಯ ಸ್ಥಳೀಯ ನಾಯಕರು, ಮಾಜಿ ಶಾಸಕರುಗಳು ಇವರೆಲ್ಲರಿಗೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ. ಆದರೆ ಮೈಸೂರು ಕ್ಷೇತ್ರದಲ್ಲಿ ಒಂದಷ್ಟು ಒಳೇಟುಗಳು ಬೀಳಬಹುದು. ಒಕ್ಕಲಿಗರ ಒಳೇಟಿನ ಬಗ್ಗೆ ಕೂಡ ಹೆಚ್ಚಿನ ಗೊಂದಲ ಇದೆ. ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ದಿಲೀಪ್, ಈಗ ಪುತ್ರನ ಕ್ಷೇತ್ರದ ವಿಚಾರ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರವನ್ನು ತಂದೆಗೆ ಬಿಟ್ಕೊಟ್ಟಿದ್ರು. ಜೊತೆಗೆ ಸಿದ್ದರಾಮಯ್ಯನವರಿಗೆ ಸ್ವತಃ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೊಂದಲ ಆಯಿತು ಎಲ್ಲಿ ತಾನು ನಿಲ್ಬೇಕು ಅಂತ. ಈಗ ಪುತ್ರನ ಭವಿಷ್ಯದ ವಿಚಾರ, ಸೊ ಏನೆಲ್ಲ ಗ್ರೌಂಡ್ ಸರ್ವೆ ನಡೀತಾ ಇದೆ? ಎಂಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದು ಪೂರಕವಾಗಿದೆಯಾ ಯತೀಂದ್ರ ಅವರ ಸ್ಪರ್ಧೆಗೆ ಅಂತಲೇ? ಖಂಡಿತವಾಗ್ಲೂ ಅವಿನಾಶ್, ಒಂದು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಆತಂಕ ಇರುವಂಥದ್ದು. ಯಾಕಂದರೆ ಮಗನ ಭವಿಷ್ಯದ ವಿಚಾರವಾಗಿ ಅವರಿಗೆ ದೊಡ್ಡ ಆತಂಕ ಇರುವಂಥದ್ದು. ಯಾಕಂದರೆ ಮಗನ ಕ್ಷೇತ್ರವನ್ನು ತಾವು ಪಡೆದುಕೊಂಡಿದ್ದಾರೆ. ಈಗ ಮಗನಿಗೆ ಒಂದು ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕಳೆದ ಬಾರಿ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳಾಗಿರ್ಬೋದು, ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ಕರೆದು ಒಂದು ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಕೆಲಸಕ್ಕೆ ಮುಂದಾಗಿದ್ದರು. ಆದರೆ ಮತ್ತೊಂದು ವಿಚಾರ ಅಂತಂದರೆ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂಥದ್ದು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲು. ಯಾಕಂದರೆ ತಂದೆ ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಬೇಕಾಗಿತ್ತು. ಅದೇ ರೀತಿ ಏನಾದರೂ ಮರುಕಳಿಸಿಬಿಡುತ್ತಾ ಮೈಸೂರಿನಲ್ಲಿ ಎಲ್ಲ ನನ್ನ ವಿರೋಧಿಗಳು ಒಂದಾಗ್ಬಿಡ್ತಾರೆ ಅನ್ನುವಂಥದ್ದು ಭಯ ಇರುವಂಥದ್ದು. ಯಾಕಂದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಅವರು ಆ ಒಂದು ವಿಚಾರವಾಗಿ ಅನುಭವಿಸಿದ್ದಾರೆ, ಸೋಲನ್ನು ಅನುಭವಿಸಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಮಗನ ಭವಿಷ್ಯ ಈಗ ಅವ್ರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. ಮಗನಕ್ಕೆ ಭವಿಷ್ಯವನ್ನು ರೂಪಿಸಲೇಬೇಕಾಗಿದೆ. ಯಾಕಂದರೆ ಅವರ ರಾಜಕೀಯ ಜೀವನ ಕೊನೆ ಹಂತದಲ್ಲಿರುವಂಥದ್ದು. ಈ ತದನಂತರ ಅವರು ಚುನಾವಣಾ ರಾಜಕೀಯಕ್ಕೆ ಹೋಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕಾರಣದಾಗಿ ಅವರು ರಾಜಕೀಯದಲ್ಲಿ ಇರುವಂಥ ಸಂದರ್ಭದಲ್ಲಿ, ಸಕ್ರಿಯ ರಾಜಕಾರಣದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಗನ ಭವಿಷ್ಯಕ್ಕೆ ರೂಪಿಸಬೇಕು, ಮಗನ ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿದರೆ ಹೇಗೆ ಅನ್ನುವಂಥದ್ದು ಅವರ ಚರ್ಚೆ ಆಗಿರುವಂಥದ್ದು. ಆದರೆ ಈ ಒಂದು ವಿಚಾರವಾಗಿ ಒಂದಷ್ಟು ಜನರು ಮಗನ ಈಗ ಈ ಸಂದರ್ಭದಲ್ಲಿ ಚುನಾವಣೆ ಸ್ಪರ್ಧೆ ಮಾಡುವಂಥದ್ದು ಸರಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವರು ಅವರ ಆಪ್ತರು ನಿಲ್ಲಿಸಿದ್ರೆ ಒಳ್ಳೆಯದು, ಯಾಕಂದರೆ ನೀವು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಚುನಾವಣೆಗೆ ಹೋದರೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವರು ಅಭಿಪ್ರಾಯನ ತಿಳಿಸಿದ್ದಾರೆ. ಆದರೆ ಎಲ್ಲ ಒಂದು ರೀತಿಯಲ್ಲಿ ಕ್ಲಾರಿಟಿ ಇದ್ದಂತೆ ಸಿದ್ದರಾಮಯ್ಯನವ್ರಿಗೆ ಇದೆ. ಈ ಕಾರಣದಿಂದಾಗಿ ಸಾಕಷ್ಟು ಸರ್ವೆಗಳನ್ನು ಮಾಡಿಸ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಶಾಸಕರು ಮತ್ತು ಮಾಜಿ ಶಾಸಕರ ಅಭಿಪ್ರಾಯ ಸಂಗ್ರಹ ಆಗಿರ್ಬೋದು, ಜೊತೆಗೆ ಡೋರ್ ಟು ಡೋರ್ ಸರ್ವೆ ಮಾಡುವಂಥ ಕೆಲಸವೂ ಕೂಡ ಮಾಡಿರುವಂಥದ್ದು. ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಅಂದರೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂಥ ಕೊಡಗು ಎಲ್ಲ ಕಡೆ ಈಗ ಸರ್ವೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಧನ್ಯವಾದ ದಿಲೀಪ್.